ರಾಜು ಮತ್ತು ಸ್ವಾತಿ ಅಂದು ಮನೆಯ ಪಕ್ಕದಲ್ಲೇ ಹತ್ತಿರವಿದ್ದ ಒಂದು ಆಶ್ರಮದಲ್ಲಿ ಆಯೋಜನೆಗೊಂಡಿದ್ದ ಯೋಗ ಮತ್ತು ಧ್ಯಾನ ಶಿಬಿರಕ್ಕೆ ಬಂದಿರ್ತಾರೆ. ಅಣ್ಣ, ಈ ಆಶ್ರಮ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಲ್ಲೋಡು ಝರಿ, ಅದರ ಸುತ್ತ ನವಿಲು ಹೇಗೆ ಓಡಾಡ್ತಿದೆ. ವಾವ್! ಸ್ವಾತಿ, ಹಾಗೆ ಜೋರಾಗಿ ಮಾತಾಡ್ಬೇಡಮ್ಮ. ಇಲ್ಲಿ ನಿಶಬ್ದ ಕಾಪಾಡಿ ಅಂತ ಎಲ್ಲ ಕಡೆ ಬೋರ್ಡ್ ಹಾಕಿರೋದು ನೋಡಿಲ್ವಾ ನೀನು? ಓ, ಸಾರಿ, ಮೆತ್ತಗ್ ಮಾತಾಡ್ತೀನಿ. ಅಣ್ಣ, ಇನ್ನು ಎಷ್ಟು ದೂರ? ಧ್ಯಾನ ಮಂದಿರ ಎಲ್ಲಿದೆ? ಅಲ್ಲಿ ಕಾಣ್ತಿದೆ ನೋಡು, ಅದೇ ಹಾಲ್ ಅನ್ಸತ್ತೆ. ಜಾಸ್ತಿ ಜನ ಸೇರಿದ್ದಾರೆ ಅಂದ್ರೆ ಅದೇ ಇರ್ಬೇಕು. ಮಕ್ಕಳೇ, ನಮಸ್ತೆ. ನೀವು ಶಿಬಿರಕ್ಕೆ ಬಂದವ್ರಾ? ಹಾ, ಹೌದು ಗುರುಗಳೇ. ಇವನು ನಮ್ಮಣ್ಣ ರಾಜು. ನಮಸ್ತೆ ಗುರುಗಳೇ. ಏನ್ ಓದ್ತಿದ್ದೀರಿ ಇಬ್ರು? ನಾನು 10th ಅಲ್ಲಿದ್ದೀನಿ. ಇವಳು 7th ಓದ್ತಿದ್ದಾಳೆ. ಓಂ ಶಾಂತಿ ಶಾಂತಿ. ಶಾಂತಿ ಮಂತ್ರದ ಕೆಳಗೆ ಯಾಕೆ ಈ ಮಡಕೆಗಳನ್ನ ಇಟ್ಟಿದ್ದಾರೆ? ಒಂದ್ರಲ್ಲಿ ನೀರಿದೆ, ಇನ್ನೊಂದ್ರಲ್ಲಿ ಕಲರ್ ಮಿಕ್ಸ್ ಆಗಿರೋ ತರ ನೀರಿದೆ. ಯಾಕೆ? ಗುಡ್ ಅಬ್ಸರ್ವೇಷನ್ ಮಗು. ಆ ಮಡಕೆಗಳು ನಮ್ಮ ಮನಸ್ಸನ್ನ ಹೇಗಿಟ್ಕೊಳ್ಬೇಕು ಅನ್ನೋದರ ಸಂಕೇತ. ತಿಳಿಯಾದ ನೀರು ಶಾಂತ ಮನಸ್ಸನ್ನ ಸೂಚಿಸುತ್ತೆ. ಆದ್ರೆ ಅದಕ್ಕೆ ಸ್ವಲ್ಪ ಏನಾದ್ರೂ ಅಂದ್ರೆ ಕಸ ಕೊಳೆ ಮಿಕ್ಸ್ ಆಯ್ತು ಅಂದ್ರೆ ನೀರಿನ ಬಣ್ಣವೇ ಬದಲಾಗಿ ಅದು ರಾಡಿಯಾಗತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಮನಸ್ಸನ್ನ ತಿಳಿಯಾಗಿಟ್ಕೋಬೇಕು. ಯೋಗ ಧ್ಯಾನ ಇದಕ್ಕೆ ಸಹಾಯಕ. ನಿಮ್ಮಂತಹ ಮಕ್ಕಳಂತೂ ಇದರ ಮಹತ್ವ ಅರಿತುಕೊಳ್ಬೇಕು, ಅಭ್ಯಾಸ ಮಾಡಬೇಕು. ಗುರುಗಳೇ, ಹೌದು, ಇದನ್ನೇ ನಾನು ಡಿ.ವಿ.ಜಿ. ಅವರ ಕಗ್ಗದಲ್ಲೂ ಓದಿದ್ದೆ. ಆ ಸಾಲುಗಳು ನನ್ಗಿನ್ನೂ ನೆನ್ಪಿದೆ. ಕಗ್ಗ: ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ, ತಳದ ಕಸ ತೇಲುತ್ತ ಬಗ್ಗಡವದಹುದು, ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ, ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ. ಪದಗಳ ಅರ್ಥ: ಲೋಗರದರೊಳಗಿಳಿಯೇ, ಲೋಗರು ಅಂದರೆ ಜನರು, ಅದರೊಳಗೆ ಇಳಿಯೇ, ಬಗ್ಗಡವದಹುದು, ಬಗ್ಗಡವದು ಅಂದರೆ ಕೊಳಕು, ಅಹುದು, ಕಲಕದದ್ದದೆ, ಕಲಕದೆ ಅದ್ದದೆ, ಬಿಟ್ಟಿದ್ದೊಡದು, ಬಿಟ್ಟು ಇದ್ದೊಡೆ ಅದು. ವಾಚ್ಯಾರ್ಥ: ನಿನ್ನ ಮನಸ್ಸು ಕೊಳದ ನೀರಿದ್ದಂತೆ. ಜನರು ಅದರೊಳಗೆ ಇಳಿದಾಗ ತಳದ ಕಸ ತೇಲುತ್ತಾ ಮೇಲೆ ಬಂದು ಕೊಳಕಾಗುತ್ತದೆ. ಅದೇ ಮನಸ್ಸಿನ ಚಂಚಲತೆಗೆ, ಆತಂಕಕ್ಕೆ ಕಾರಣವಾಗುವುದು. ನಮ್ಮ ಮನಸ್ಸಿನಲ್ಲಿ ಕಸದಂತೆ ಹಳೆಯ ನೆನಪುಗಳು, ವಿಚಾರಗಳು ಮತ್ತು ಘಟನೆಗಳು ತುಂಬಿಕೊಂಡಿರುತ್ತವೆ. ಯಾವುದೇ ರೀತಿಯಲ್ಲಿ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲದಿದ್ದರೂ ಅದು ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಹಾಗೆ ಕಾಡುವ ವಿಚಾರಗಳೇ ತಿಳಿನೀರಿನ ಕೊಳದಂತಹ ನಮ್ಮ ಮನಸ್ಸಿನ ಸರೋವರದ ತಳದಲ್ಲಿ ಅಡಗಿರುವ ಕಸ, ಕೊಳಕು. ಲೋಗರದರೊಳಗಿಳಿಯೇ ಎಂದರೆ ನಮ್ಮ ಮನಸ್ಸಿನ ಮೇಲೆ ಲೋಕದ ಜನರ ಪ್ರಭಾವದಿಂದ ಜಗತ್ತಿನ ವಿಚಾರಗಳು ಮನದೊಳಗೆ ನುಗ್ಗಿದಾಗ ಒಳಗಿನ ವಿಚಾರಗಳು ಕಸದಂತೆ ಮೇಲೆದ್ದು ನಮ್ಮ ಮನಸ್ಸನ್ನು ಕದಡಿಬಿಡುತ್ತವೆ. ಆದ್ದರಿಂದ ನಮ್ಮ ಮನಸ್ಸನ್ನು ಸ್ವಲ್ಪ ಹೊತ್ತು ಶಾಂತಿಯಿಂದ ತಿಳಿಗೊಳಿಸಬೇಕು ಎಂಬುದು ಈ ಕಗ್ಗದ ಸಂದೇಶ.